ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು, ಹಾಗೇನೆ ಆರ್ಮಿ ದಿನಾಚರಣೆಯ ಶುಭಾಶಯಗಳು. ಸೊ ಗೆಳೆಯರೆ, ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಜನರಲ್ KM ಕರಿಯಪ್ಪ ಅವರ ಸಾಧನೆಗಳನ್ನು ಸ್ಮರಿಸುವುದಕ್ಕೆ ಭಾರತವು ಪ್ರತಿ ವರ್ಷ ಜನವರಿ 15ರಂದು ಸೇನಾ ದಿನವನ್ನು ಆಚರಿಸುತ್ತದೆ. ಭಾರತೀಯ ಸೇನೆಗೆ ಈ ಜನವರಿ 15 ಯಾವುದೇ ಒಂದು ಹಬ್ಬಕ್ಕಿಂತ ಕಡಿಮೆ ಇಲ್ಲ. ಹಾಗಾದ್ರೆ ಭಾರತದಲ್ಲಿ ಜನವರಿ 15ರಂದೇ ಯಾಕೆ ಸೇನಾ ದಿನವನ್ನು ಆಚರಿಸಲಾಗ್ತದೆ? ಸೊ ಗೆಳೆಯರೆ, ಇದರ ಬಗ್ಗೆ ತಿಳಿದುಕೊಳ್ಳೋಣ. 1895ರಲ್ಲಿ ಸ್ಥಾಪಿತವಾದ ಭಾರತೀಯ ಸೇನೆಯು 1949ರವರೆಗೆ ತನ್ನ ಮೊದಲ ಸೇನಾ ಮುಖ್ಯಸ್ಥರನ್ನು ಹೊಂದಿರಲಿಲ್ಲ. ಈ ದಿನ 1949ರಲ್ಲಿ ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ ಅವರು ಭಾರತಕ್ಕೆ ಸ್ವಾತಂತ್ರ್ಯ ಪಡೆದ ನಂತರ ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆದರು. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ನಂತರ ದೇಶವು ಕೋಮು ಹಕ್ಕುಗಳಿಗೆ ಸಾಕ್ಷಿಯಾಗಿತ್ತು. ಆದ್ದರಿಂದ ದೇಶದಲ್ಲಿ ಶಾಂತಿಯನ್ನು ಕಾಪಾಡಲು ಸೈನಿಕರು ಮುಂದೆ ಬರಲು ಪ್ರೇರೇಪಿಸಿದರು. ಯಾಕಂದ್ರೆ ಬ್ರಿಟಿಷರಿಂದ ಭಾರತೀಯ ಸೇನೆಯ ಕಮಾಂಡ್ ತೆಗೆದುಕೊಳ್ಳುವುದಕ್ಕೆ ಇದು ಸರಿಯಾದ ಸಮಯ ಇದೆ ಅಂತ. ಆದ್ದರಿಂದಲೇ ಕೊನೆಯ ಬ್ರಿಟಿಷ್ ಕಮಾಂಡ್ ಇನ್ ಚೀಫ್ ಆಗಿದ್ದ ಜನರಲ್ ಫ್ರಾನ್ಸಿಸ್ ಬೂಚರ್ ಅವರಿಂದ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರು ಅಧಿಕಾರ ವಹಿಸಿಕೊಂಡರು. ಅದಕ್ಕಾಗಿಯೇ ಸೈನಿಕರ ಹಾಗೂ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರ ಭಾರತೀಯ ಸೇನೆಯ ಸಾಧನೆಗಳನ್ನು ಗುರುತಿಸುತ್ತಾ ಪ್ರತಿ ವರ್ಷ ಜನವರಿ 15ರಂದು ಆಚರಣೆ ಮಾಡ್ತಾರೆ. ಹಾಗೆಯೇ ಸರ್ KM ಕರಿಯಪ್ಪ ಅವರ ಬಗ್ಗೆ ಶಾರ್ಟ್ ಆಗಿ ಹೇಳೋದಾದ್ರೆ, ಮೂಲತಃ ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯವರು ಇವರಾಗಿದ್ದಾರೆ. ಇವರು 1919ರಲ್ಲಿ ಕಮಿಷನ್ ಇದ್ದರು. and he was the first commission officer to do staff college in Quetta, and he was the first commission officer in command a battalion. He was the first commission officer to command a brigade. 1945 ಅಂದ್ರೆ ಸ್ವತಂತ್ರದ 2 ವರ್ಷಕ್ಕಿಂತ ಮುಂಚೆ ಅವರಿಗೆ ಬ್ರಿಗೇಡ್ ಪಟ್ಟ ಸಿಕ್ಕಿತ್ತು. 1947ರಲ್ಲಿ ಯಾವಾಗ ದೇಶ ಸ್ವಾತಂತ್ರ್ಯವಾಗಿತ್ತು ಆಗ ಅವರಿಗೆ ಮೇಜರ್ ಹುದ್ದೆಯನ್ನ ಕೊಡಲಾಗಿತ್ತು. ಹಾಗೇನೆ ಈ ಕಮಾಂಡ್ ತೆಗೆದುಕೊಂಡ ನಂತರ ಕೆಲವು ದಿನಗಳಲ್ಲೇ ಅವರಿಗೆ ಲೆಫ್ಟಿನೆಂಟ್ ಆಗಿದ್ದರು. ಅಂಡ್ ಹಿ ಟುಕ್ ಓವರ್ ದ ಕಮಾಂಡ್ ಆಫ್ ಇಂಡಿಯನ್ ಆರ್ಮಿ. ಆಗ ಇದಕ್ಕೆ ಚೀಫ್ ಇನ್ ಚೀಫ್ ಅಂದ್ರೆ ಕಮಾಂಡಿಂಗ್ ಚೀಫ್ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಬ್ರಿಟಿಷರ ಸಮಯದಲ್ಲಿ ವಾಯ್ಸ್ ರಾಯ್ ಅವರು ನಂಬರ್ 1 ಆಗಿರುತ್ತಿದ್ದರು, CNC ನಂಬರ್ 2 ಆಗಿರ್ತಿತ್ತು. ವಾಯ್ಸ್ ರಾಯ್ ಅವರು ರಾಷ್ಟ್ರಪತಿ ಭವನದಲ್ಲಿ ಇರ್ತಾ ಇದ್ರು ಹಾಗೂ CNC ಪ್ರೆಸಿಡೆನ್ಸಿಯು ಪ್ರಧಾನಮಂತ್ರಿಯ ನಿವಾಸದಲ್ಲಿ ಇರ್ತಿತ್ತು. ಹಾಗೇನೆ ನಿಮಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯ ಹೇಳುವುದಾದ್ರೆ, ದೇಶವು ಸ್ವಾತಂತ್ರ್ಯವಾದಾಗ ಕರಿಯಪ್ಪ ಒಬ್ಬ ಮಾತ್ರ ಬ್ರಿಗೇಡ್ ಲೆವೆಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನು ಇರುವಂತವರು ಆಗಿದ್ದರು. ಆದ್ದರಿಂದ ಅವರಿಗೆ ಆಯ್ಕೆ ಮಾಡಲಾಗಿತ್ತು ಹಾಗೂ ಇವರು 1953ರಲ್ಲಿ ರಿಟೈರ್ಡ್ ಆಗಿದ್ದರು. ರಿಟೈರ್ಮೆಂಟ್ ನಂತರ ಇವರು ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ನ ಹೈ ಕಮಿಷನ್ ರೋಲ್ ಅನ್ನು ನಿಭಾಯಿಸಿದರು. 1986 ಏಪ್ರಿಲಲ್ಲಿ ಭಾರತವು ಇವರಿಗೆ ಫೀಲ್ಡ್ ಮಾರ್ಷಲ್ ಅನ್ನು ಹಾನರ್ ರ್ಯಾಂಕ್ ಇಂದ ಸನ್ಮಾನಿಸಿದರು. ಆದ್ದರಿಂದ ಹಿ ಬಿಕೇಮ್ ಸೆಕೆಂಡ್ ಫೀಲ್ಡ್ ಮಾರ್ಷಲ್ ಆಫ್ಟರ್ ಜನರಲ್ ಸ್ಯಾಮ್ ಮಾಣಿಕ್ ಶಾ. ಮೊದಲಿಗೆ ಈ ಬಿರುದನ್ನು ಸ್ಯಾಮ್ ಮಾಣಿಕ್ ಶಾ ಅವರಿಗೆ 1973ರಲ್ಲಿ ಕೊಟ್ಟಿದ್ದರು. ಆಮೇಲೆ ಎರಡನೇ ಬಿರುದನ್ನು ಜನರಲ್ KM ಕರಿಯಪ್ಪ ಅವರಿಗೆ. ಗೆಳೆಯರಿ, ಈ ವರ್ಷ 2024ರಲ್ಲಿ ಭಾರತವು ತನ್ನ 76ನೇ ಸೇನಾ ದಿನವನ್ನು ಆಚರಿಸುತ್ತಿರುವಾಗ ಭಾರತೀಯ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಸೇನಾ ದಿನದಂದು ನಮ್ಮ ಸೇನಾ ಸಿಬ್ಬಂದಿಯ ಅಸಾಧಾರಣ ಧೈರ್ಯ, ಅಚಲ ಬದ್ಧತೆ ಮತ್ತು ತ್ಯಾಗವನ್ನು ನಾವು ಗೌರವಿಸುತ್ತೇವೆ. ನಮ್ಮ ರಾಷ್ಟ್ರವನ್ನು ರಕ್ಷಿಸುವಲ್ಲಿ ಅವರ ನಿರಂತರ ಸಮರ್ಪಣೆ ಮತ್ತು ನಮ್ಮ ಸಾರ್ವಭೌಮತ್ವವನ್ನು ಎತ್ತಿಡಿಯುವುದು ಅವರ ಶೌರ್ಯಕ್ಕೆ ಸಾಕ್ಷಿಯಾಗಿದೆ. ಅವರು ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಆಧಾರ ಸ್ತಂಭವಾಗಲಿದ್ದಾರೆ ಅಂತ. ಪ್ರತಿ ವರ್ಷವೂ ಆಚರಣೆಗಳನ್ನು ಅದ್ದೂರಿಯಾಗಿ ದೆಹಲಿ ಅಥವಾ ಬೆಂಗಳೂರಿನಂತಹ ಸಾಂಪ್ರದಾಯಿಕ ಸ್ಥಳಗಳಲ್ಲೇ ಮಾಡಲಾಗ್ತಿತ್ತು. ಆದರೆ ಈ ವರ್ಷ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಮಾಡಲಾಗಿದೆ. ಬಾಹ್ಯ ಅಪಾಯಗಳಿಂದ ರಾಷ್ಟ್ರವನ್ನು ರಕ್ಷಿಸುವ ಭಾರತೀಯ ಸೇನೆಯ ನಿಸ್ವಾರ್ಥತೆ, ಶೌರ್ಯ ಮತ್ತು ದೃಢವಾದ ಸಮರ್ಪಣೆಯನ್ನು ಸೇನಾ ದಿನವು ಗೌರವಿಸುತ್ತದೆ. ಭಾರತೀಯ ಸೇನೆಯು ಭಾರತ ಮತ್ತು ಅದರ ನಾಗರಿಕರ ರಕ್ಷಕ ಮತ್ತು ರಕ್ಷಕ ಮುಂಚೂಣಿಯಲ್ಲಿರುವ ಸೈನಿಕರು ಏನು ಆಲೋಚನೆ ಮಾಡದೆ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ದೇಶವನ್ನ ಅಭೂತಪೂರ್ವ ಬೆದರಿಕೆಗಳಿಂದ ರಕ್ಷಿಸುತ್ತಾರೆ. ಭಾರತೀಯ ಸೇನೆಯ ಸೈನಿಕರು ರಿದಮಿಕ್ ಫುಟ್ ಮಾರ್ಚ್ ಅಂದ್ರೆ ಲಯಬದ್ಧವಾದ ಪಾದಯಾತ್ರೆ, ವೆಲ್ ಕೋಆರ್ಡಿನೇಟೆಡ್ ಹ್ಯಾಂಡ್ ಸ್ವಿಂಗ್ಸ್ ಅಂಡ್ ಲೌಡ್ ಚಾಂಟಿಂಗ್ ಆಫ್ ವಾರ್ ಕ್ರೈಸಿಸ್ ಅಂದ್ರೆ ಯುದ್ಧದ ಕೂಗುಗಳ ಜೋರಾಗಿ ಪಠಣದೊಂದಿಗೆ ದಿನವನ್ನ ಆಚರಿಸಲಾಗಿದೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ಅವರು ಅಫಿಷಿಯಲ್ ಮೆಸೇಜ್ ಅಲ್ಲಿ ಭಾರತೀಯ ಸೇನೆಗೆ ಶುಭ ಹಾರೈಸಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಭಾರತೀಯ ಸೇನೆಯು ರಾಷ್ಟ್ರೀಯ ಮನಸ್ಸಿನ ಜಾಗದಲ್ಲಿ ವಿಶಿಷ್ಟವಾದ ಸ್ಥಾನವನ್ನ ಹೊಂದಿದೆ. ರಾಷ್ಟ್ರವು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಎತ್ತಿ ಹಿಡಿಯುವ ನಮ್ಮ ಸಂಕಲ್ಪದಲ್ಲಿ ನಾವು ಶಾಶ್ವತವಾಗಿ ದೃಢವಾಗಿರುತ್ತೇವೆ ಎಂದು ನಾನು ಭಾವಿಸುತ್ತೇನೆ ಅಂತ ಹೇಳಿದರು. ಹಾಗೇನೆ ಅವರು, ನಾವು ನಮ್ಮ ಸೇವೆಗೆ ನಮ್ಮನ್ನು ಮರು ಸಮರ್ಪಿಸಿಕೊಳ್ಳೋಣ, ನಾಮ್ ನಮಕ್ ಮತ್ತು ನಿಶಾನನ ನಮ್ಮ ಮೂಲ ತತ್ವದ ನಿಜವಾದ ಉತ್ಸಾಹದಲ್ಲಿ ರಾಷ್ಟ್ರ ಅಂತ ಬರೆದಿದ್ದರು. ಗೆಳೆಯರೆ, ಈ 76 ವರ್ಷದಲ್ಲಿ ಇಂಡಿಯನ್ ಆರ್ಮಿಯು ಬಹಳ ಮುಂದೆ ಹೋಗಿದೆ. ಇದು ಬ್ರಿಟಿಷರು ಬಿಟ್ಟು ಹೋಗಿರುವಂತ ಆರ್ಮಿ ಫೋರ್ಸ್ ಅಲ್ಲ, ಇದು ಭಾರತ ಹಾಗೂ ನಿಮ್ಮ ಆರ್ಮಿ ಫೋರ್ಸ್ ಆಗಿದೆ. ಹಾಗೆ ಇವತ್ತಿಗೆ ಈ ಆರ್ಮಿಯ ವಿಶೇಷತೆನೇ ಜಗತ್ತಿನ ಎಲ್ಲಾ ದೊಡ್ಡ ಆರ್ಮಿಯಲ್ಲಿ ಇರಿಸುವಂತಹದ್ದಾಗಿದೆ.
ಯಾಕಂದರೆ ವಾಲಂಟರಿಲಿ ಈ ಆರ್ಮಿಯಲ್ಲಿ ಪೂರ್ತಿ ದೇಶದಿಂದ ಆಲ್ ಇಂಡಿಯಾ ಆಲ್ ಕ್ಲಾಸ್ನ ಆಫೀಸರ್ಸ್ ಆಗಬಹುದು, ಸೈನಿಕರು ಕೂಡ ಆಗಬಹುದು. ಸೊ ಗೆಳೆಯರೆ, ಇವತ್ತಿನ ಈ ದಿನ ಆರ್ಮಿ ಡೇ ಆಗಿರುವುದರಿಂದ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ. ಹಾಗೂ ಸ್ಪೆಷಲಿ ನಾನು ಸೆಲ್ಯೂಟ್ ಮಾಡ್ತೇನೆ ವೀರಗತಿಯನ್ನು ಪಡೆದಿರುವಂತಹ ವೀರ ಯೋಧರಿಗೆ. ದೇಶದ ಆನಮಾನಗಾಗಿ ಯುದ್ಧ ಕ್ಷೇತ್ರದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುವಂಥವರಿಗೆ ಸೆಲ್ಯೂಟ್ ಮಾಡುತ್ತಾ ಶ್ರದ್ಧಾಂಜಲಿಯನ್ನು ಕೊಡುತ್ತಾ ಹಾಗೂ ಇವತ್ತಿಗೆ ನಮ್ಮ ಸೇನೆಗೆ ಪ್ರೋತ್ಸಾಹವನ್ನು ಮಾಡುತ್ತಾ ಹಾಗೂ ನಮಗೆ ಭರವಸೆ ಇದೆ ಬರುವಂಥ ವರ್ಷದಲ್ಲಿ ಭಾರತದ ಸೇನೆಯು ನಮ್ಮ ತ್ರಿವರ್ಣ ಧ್ವಜವನ್ನು ಮೇಲಕ್ಕೆ ಹಾರಿಸುತ್ತಲಿರಲಿದೆ ಅನ್ನೋದು. ಸೊ ಹ್ಯಾಪಿ ಆರ್ಮಿ ಡೇ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಆ್ಯಂಡ್ ಜೈ ಹಿಂದ್.